ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ ಹೆಸರು ಬಂದ್ಬಿಟ್ಟು ಸತೀಶ್ ನಾಗರಾಜ್ 31st ಅಂತೇಳಿ. ನಾನು ಎಲ್ಲರ ಥರನೂ ಒಂದೇ ವಿಚಾರ ಇಟ್ಕೊಂಡು ಮಾತಾಡೋದಿಲ್ಲ. ನಾನು ನಾನಾ ರೀತಿ ವಿಚಾರಗಳನ್ನ ಇಟ್ಕೊಂಡು ಯೂಟ್ಯೂಬ್ ಬ್ಲಾಗ್ ಮಾಡಬೇಕು ಅಂತಿರೋದು. ಸೈನ್ಸ್ ಬಗ್ಗೆ, ಟೆಕ್ನಾಲಜಿ ಬಗ್ಗೆ, ಸ್ಪೋರ್ಟ್ಸ್ ಬಗ್ಗೆ, ಅಸ್ಟ್ರಾಲಜಿ, ನ್ಯೂಮರಾಲಜಿ, ಅಗ್ರಿಕಲ್ಚರ್ ಬಗ್ಗೆ, ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಬಗ್ಗೆ, ಹೊಸ ಬಂದಿರೋ ಗ್ಯಾಜೆಟ್ಸ್ಗಳ ಬಗ್ಗೆ, ಹಿಸ್ಟ್ರಿ ಬಗ್ಗೆ. ಅದರಲ್ಲೂ ನಮ್ಮದು ಬಂದ್ಬಿಟ್ಟು ಊರು ಹಿಸ್ಟಾರಿಕಲ್ ಪ್ಲೇಸ್ ಚಿತ್ರದುರ್ಗ, ಕಲ್ಲಿನ ಕೋಟೆ. ಸೊ ನಾನಿವತ್ತು ಫಸ್ಟ್ ಡೇ ನಮ್ಮದು ಫಸ್ಟ್ ವ್ಲಾಗ್ ಮಾಡ್ತಾ ಇರೋದು ವಿಚಾರ ಬಂದ್ಬಿಟ್ಟು ಪಾಲ್ ಮಿಸ್ಟ್ರಿಯಲ್ಲಿ ನಮ್ಮ ಆಯಸ್ಸು ಎಷ್ಟು ಅನ್ನೋದನ್ನು ನಾನು ಹೇಳ್ತೀನಿ. ಎಷ್ಟು ಆಯಸ್ಸು ಒಬ್ಬ ಮನುಷ್ಯನಿಗೆ ಅಂತ. ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಕಲಿಯುಗದಲ್ಲಿ 120 ವರ್ಷ. ಇದು ಯಾರೂ ನಿಮಗೆ ಗೊತ್ತಿಲ್ಲ, ಅದು ಹೆಂಗೆ ಅಂತಲೂ ನಾನು ಹೇಳ್ತೀನಿ. 120 ವರ್ಷ ಹೆಂಗೆ ಅಂತ. ಬಟ್ 120 ವರ್ಷ ಇದ್ರೂ ಯಾಕೆ ಬದುಕೋದಿಲ್ಲ ಅಂದರೆ ಕಾರಣ ನಮ್ಮ ಕೈ ರೇಖೆಯಲ್ಲಿರೋ ಅಡೆತಡೆಗಳು. ಅವನು ಸಹಿತ ನೀವೇ ಹೆಂಗೆ ನಿಮ್ಮ ಕೈನ ನೋಡ್ಕೋಬೋದು ಅನ್ನೋದು ನಾನು ಹೇಳ್ಕೊಡ್ತೀನಿ, ಸರಿನಾ? ಒಂದೊಂದು ಯುಗದಲ್ಲಿ ಇಷ್ಟಿಷ್ಟು ವರ್ಷ. ಸತ್ಯಯುಗದಲ್ಲಿ 1,00,000 ವರ್ಷ, ತ್ರೇತಾಯುಗದಲ್ಲಿ 10,000 ವರ್ಷ, ಮತ್ತು ದ್ವಾಪರ ಯುಗದಲ್ಲಿ 1000 ವರ್ಷ, ಈ ಕಲಿಯುಗದಲ್ಲಿ 100 ವರ್ಷ, 120 ವರ್ಷ. ಬಟ್ ಮ್ಯಾಕ್ಸಿಮಮ್ ಇರೋದೇ 120 ವರ್ಷ. ಆ 120 ವರ್ಷದಲ್ಲಿ ಯಾವ ಥರ ಕಮ್ಮಿ ಆಗುತ್ತೆ ಅನ್ನೋದಕ್ಕೆ ನಮ್ಮ ಕೈಯಲ್ಲಿರೋ ರೇಖೆಗಳು ಕಾರಣ ಆಗಿರುತ್ತೆ. ಇದು ನಮ್ಮ ಹಸ್ತ ಸಾಮುದ್ರಿಕೆ. ಇದರಲ್ಲಿ ಒಂದೊಂದು ಬೆರಳಿಗೆ ಇದು 30 ವರ್ಷ. ಒಂದೊಂದು ಬೆರಳು 30, 60, 90, 120. ಒಂದೊಂದು ಬೆರಳು 30 ವರ್ಷಕ್ಕೆ ಸಮ, ಸರಿನಾ? ಆ 30 ವರ್ಷ ಇಲ್ಲಿರೋ ರೇಖೆ ಇದೆಯಲ್ಲ, ಇದೇ ಮೇನ್. ಈ ರೇಖೆ ಇದೆಯಲ್ಲ, ಈ ರೇಖೆ ಇಷ್ಟು ಬೆರಳು ತನಕ ಹರಡಿರುತ್ತೋ ಅಲ್ಲಿ ತನಕ ನಮ್ಮ ಆಯುಷ್ ಇರುತ್ತೆ. ಈಗ ನಾನು ಹೇಳೋ ಪ್ರಕಾರ ನನ್ನಲ್ಲಿರೋದು 30, 60, 90. ಇದು ಸೆಂಟ್ರಲ್ ಎಂಡ್ ಆಗಿದೆ. 75 ಇಯರ್ಲಿ 75. ಬಟ್ ಈ ಅಡ್ಡಗೆರೆಯಲ್ಲಿ ಯಾವುದಾದ್ರೂ ಉದ್ದಗೆರೆ ಇದನ್ನು ಸೀಳಿದರೆ ಅವು ತುಂಬ ತೊಂದರೆಗಳು ಮಾಡ್ತವೆ. ಆರೋಗ್ಯ ಸಮಸ್ಯೆ ಇಲ್ಲ ಆ್ಯಕ್ಸಿಡೆಂಟ್ಗಳು. ಅದು ದೀರ್ಘವಾಗಿರೋದ್ರ ಮೇಲೆ ಡಿಪೆಂಡ್ ಇರುತ್ತೆ, ಯಾವ ರೀತಿ ಅನ್ನೋದು, ಯಾವ ಥರ ಅನ್ನೋದು. ಸೊ ಇದೆಲ್ಲ ಭಾಳ ಇಂಪಾರ್ಟೆಂಟ್ ಇರೋದ್ರಿಂದ ನಾನು ಸ್ಟಾರ್ಟಿಂಗ್ ಫಸ್ಟ್ ಸ್ವಲ್ಪ ಹೇಳ್ತಾ ಇದ್ದೀನಿ ಅಷ್ಟೇ. ಇದನ್ನು ನೀವು ನೋಡಿ ನಿಮ್ಮ ಅನಿಸಿಕೆ ಹೇಳಿ, ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟು ನಾನು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ ನಿಮಗೆ. ಪ್ಲಸ್ ನಿಮ್ಮ ಜಾತಕ ಹೇಳಬೇಕು ಅಂದ್ರೂ ಸಹಿತ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ನನಗೆ ಮೆಸೇಜ್ ಮಾಡಿ ಕೂಲಂಕುಷವಾಗಿ ಹೇಳಿ. ನಾನು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀನಿ, ನೋಡಿ. ನಿಮಗೆ ಗೊತ್ತಿದ್ದವ್ರಿಗೂ ಹೇಳಿ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.